ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹ್ಯಾಪಿ ಬರ್ತ್ಡೇ ಟು ಯು ಕಲ್ಯಾಣಿ. ಅಮ್ಮ, ಫಸ್ಟ್ ಕೇಕ್ ಯಾವಾಗಲೂ ನನಗೆ ಅಲ್ವಾ ತಿನ್ಸೋದು? ಕಲ್ಯಾಣಿಗೆ ಯಾಕೆ ತಿನ್ನಿಸ್ತಾ ಇದೆಯಾ? ಯಾವಾಗ್ಲೂ ನಿನಗೆ ಅಲ್ವೇನೋ ತಿನ್ನಿಸ್ತಾ ಇದ್ದಿದ್ದು. ಈ ಸಲ ಕಲ್ಯಾಣಿಗೆ ತಿನ್ನಿಸ್ತೀನಿ. ಆಶ್ಚರ್ಯ ಆಗ್ತಿದೆ ದಮಯಂತಿ, ನೀನೇನ ಈ ಮಾತನ್ನ ಹೇಳ್ತಿರೋದು? ಚಿಕ್ಕ ಮೆದುಳಿಗೇನು ಏಟಾಗಿಲ್ಲ ತಾನೆ? ತಾವ್ ಸ್ವಲ್ಪ ಹೊತ್ತು ಬಾಯಿಗೆ ಬೀಗ ಹಾಕೊಂಡ್ರೆ ಚೆನ್ನಾಗಿರತ್ತೆ. ಕಲ್ಯಾಣಿ, ನನ್ಗೋಸ್ಕರ ನೀನ್ ತುಂಬಾ ಕಷ್ಟಪಟ್ಟು ಮಾಡಿದ್ಯಾ ಅಲ್ವಾ? ಅದಕ್ಕೆ ಮೊದ್ಲು ನೀನೇ ತಿನ್ಬೇಕು. ಬಾ. ಥ್ಯಾಂಕ್ಸ್ ಅತ್ತೆ, ನೀವ್ ಹುಟ್ಟಿದ್ದಿನ ಅಲ್ವಾ, ಮೊದ್ಲು ನೀವೇ ತಿನ್ನಿ. ನನಗ್ ಬೇಡ ಅಮ್ಮ. ಇದ್ರಲ್ಲಿ ಮೊಟ್ಟೆ ಹಾಕಿರ್ತೀಯ ಅಲ್ವಾ? ಇವತ್ತು ಗುರುವಾರ, ನಾನ್ ತಿನ್ನಲ್ಲ. ಇವತ್ತು ಬುಧವಾರ ದಮಯಂತಿ. ಬುಧವಾರನಾ? ಆದ್ರೂ ನನಗ್ ಬೇಡಮ್ಮ. ಮಧ್ಯಾಹ್ನ ತಿಂದಿರೋದೇ ಇನ್ನೂ ಕರ್ಗಿಲ್ಲ. ನಿನ್ಗೆ ನಾನೇ ತಿನ್ನಿಸ್ತೀನಿ. ಇದೇನು ಉಪ್ಪು ಜಾಸ್ತಿ ಆಗಿದೆ ಅಂತ ಉಗಿತಾಳೆ ಅನ್ಕೊಂಡ್ರೆ ಚೆನ್ನಾಗಿದೆ ಅಂತ ತಿಂತಿದ್ದಾಳಲ್ಲ. ಉಗಿದ್ರೆ ಸಿಕ್ಕಾಕೋತೀನಿ ಅಂತ ನುಂಗ್ಕೋತಾ ಇದ್ದಾಳೆ. ಕಲ್ಯಾಣಿ, ನಿನ್ನ ಕೈಯಾರೆ ಮಾಡಿರೋ ಕೇಕು ನಿನ್ ಕೈಯಿಂದನೇ ಶೌರ್ಯನ್ಗೆ, ನಿನ್ ಮಾವನ್ಗೆ ತಿನ್ಸಮ್ಮ. ನಾನಾ? ಬೇಡ ಬಿಡಿ ಅತ್ತೆ, ಮತ್ತೆ ನಿಮ್ಗೆ ಕೋಪ ಬರುತ್ತೆ. ನಾನೇ ತಿನ್ಸು ಅಂತಿದ್ದೀನಲ್ಲ, ಶೌರ್ಯನಿಗೆ ತಿನ್ಸು. ಇವಾಗಿದೆ ಕಣೆ ನಿನ್ಗೆ. ತುಂಬಾ ಚೆನ್ನಾಗಿದೆ ಕಲ್ಯಾಣಿ. ಹೌದಾ ಕಲ್ಯಾಣಿ, ನಂಗೂ ಕೊಡಮ್ಮ. ವಾವ್, ಸೂಪರ್. ಅಡಿಗೆ ಬರಲ್ಲ ಅಂತಾನೆ ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ. ಎಲ್ರಿಗೂ ಕೇಕ್ ತಿನ್ಸಮ್ಮ. ಏನೋ ಮೋಸ ಆಗಿದೆ. ನಾನು ಕೇಕ್ ಪೌಡರಲ್ಲಿ ಪೂರ್ತಿ ಸಾಲ್ಟ್ ಮಿಕ್ಸ್ ಮಾಡಿದ್ದೆ. ಎಲ್ಲರೂ ಸೂಪರ್ ಸೂಪರ್ ಅಂತ ಚೆನ್ನಾಗಿ ತಿಂತಾ ಇದ್ದಾರೆ. ಅಷ್ಟಕ್ಕೂ ಏನಾಗಿರಬಹುದು? ಜಾಸ್ತಿ ಯೋಚನೆ ಮಾಡ್ಬೇಡಿ ಅತ್ತೆ, ತಲೆ ಕೆಟ್ಟ ಹೋಗುತ್ತೆ. ಸಾಲ್ಟ್ ಅನ್ಕೊಂಡು ಶುಗರ್ ಪೌಡರ್ ಅನ್ನ ಮಿಕ್ಸ್ ಮಾಡಿ ಬಂದಿದ್ದೀರಾ. ಅದು ನಿನ್ಗೆ ಹೇಗೆ ಗೊತ್ತು? ಶುಗರ್ ಪೌಡರ್ ಡಬ್ಬಿದು ಜಾಗ ಬದಲಾಗಿತ್ತು. ಶುಗರ್ ಪೌಡರ್ ಕೆಳಗಡೆ ಇತ್ತು. ಆಗ್ಲೇ ನನಗೂ ಅನುಮಾನ ಬಂದಿದ್ದು.
ಏನ್ ಹುಡುಕ್ತಾ ಇದೀರ ಆಫೀಸರ್? ನಿನಗೆ ಮುಡ್ಸೋಕೆ ಅಂತ ಮಲ್ಲಿಗೆ ಹೂ ತಂದಿದ್ನಲ್ಲ, ಅದೆಲ್ಲಿದೆಯೋ ಅಂತ. ಇಲ್ಲಿಲ್ಲ ಆಫೀಸರ್. ಮತ್ತೆಲ್ಲಿದೆ? ಅಲ್ಲಿದೆ. ಅಲ್ಲಿ ಯಾರು ಹಾಕಿದ್ದು? ಅತ್ತೆ. ನಿನ್ ಮೇಲೆ ಕೋಪದಿಂದಾನೇ ಹಾಕಿದ್ರಲ್ವಾ? ನೀನ್ ಬೇಜಾರು ಮಾಡ್ಕೊಂಡ್ಯಾ? ಇಲ್ಲ ಆಫೀಸರ್, ಅತ್ತೆ ನನ್ನ ಮೇಲೆ ಕೋಪದಲ್ಲೇ ಹಾಕಿದ್ರು ನನಗ್ ಸಂತೋಷನೇ ಆಯ್ತು. ಅದೇನ್ ಕಲ್ಯಾಣಿ, ಅದ್ ಹೇಗೆ? ನನ್ನ ಕಂದನ್ ಮಧ್ಯ ಇರೋ ಅನುಬಂಧನ ನಾನು ಗೊಂಬೆಯಾಗಿ ಮಾಡ್ದೆ. ಆ ಗೊಂಬೆನ ನೋಡಿದಾಗ ನನಗೆ ನಮ್ಮ ಸಂಬಂಧನೇ ನೆನಪಾಗುತ್ತೆ. ಅಂತ ಗೊಂಬೆಗೆ ಅತ್ತೆ ತನ್ನ ಕೈಯಾರೇನೆ ಹೂವು ಹಾಕಿದ್ರು. ಅಂದ್ರೆ ಅವರಿಗೆ ಗೊತ್ತಿಲ್ಲದೆ ಅತ್ತೆ ನಮ್ಮ ಸಂಬಂಧನ ಒಪ್ಕೊಂಡಿದ್ದಾರೆ. ಇಷ್ಟು ದೊಡ್ಡದಾಗಿ ಯೋಚನೆ ಮಾಡಿದ್ದಕ್ಕೆ ನಿನ್ನ ಮೆಚ್ಚದೆ ಇರೋದಕ್ಕಾಗ್ತಿಲ್ಲ. ಒಂದ್ ನಿಮಿಷ ಇರು. ಅವ್ರ ಸಂತೋಷನ ಹಾಳು ಮಾಡಬೇಕು ಅಂತ ನೋಡಿದೆ, ಆದ್ರೆ ಏನ್ ಸಾಧಿಸಿದೆ? ನಿಂದು ದ್ವೇಷ, ಅವ್ರದ್ದು ಪ್ರೀತಿ. ಆ ಪ್ರೀತಿನ ಯಾವತ್ತಿದ್ರೂ ಗೆಲ್ಲೋದು. ಅವಳು ಏನೇ ಆಗಿದ್ರು ಈ ದಮ್ಮಯ್ಯಂತಿನ ಮೀರ್ಸೋದಕ್ಕಾಗಲ್ಲ. ಐ ಲವ್ ಯು. ಏನ್ ಹೇಳಿದ್ರಿ? ಐ ಲವ್ ಯು. ಕೇಳಿಸ್ಲಿಲ್ಲ. ಕೇಳಿಸಲ್ಲ. ನಿನಗೆ ಯಾಕೆ ಕೇಳಿಸದ್ ಹೇಳು? ನನ್ನ ಮನಸ್ಸಿನ ಮಾತು ನಿನಗೆ ಕೇಳೋ ಹಾಗೆ ನಾನು ಮಾಡ್ಲಾ? ಅದ್ ಹೇಗೆ? ತಿರುಗು, ಆ ಕಡೆ ತಿರುಗು.
ಭಾವ ಅಕ್ಕ ಏನು ಸೂಪರ್ ಮಾರ್ಕೆಟ್ ಹೋಗಿ ಬಂದಾಗ್ಲಿಂದ ಡಲ್ ಆಗಿದಾರಲ್ಲ, ಏನಾಗಿರುತ್ತೆ? ಏನ್ ಭಾವ ಡಲ್ ಆಗಿದ್ದೀರಾ? ನಾವಾ? ಹಂಗೇನು ಇಲ್ವಲ್ಲ. ದಿನ ನಿಮ್ಮನ್ನ ನೋಡ್ತಾ ಇದ್ದೀನಿ ಬಾವ, ಆದ್ರೆ ಇವತ್ ಸ್ವಲ್ಪ ಭಯದಲ್ಲಿ ಏನೋ ಯೋಚನೆ ಮಾಡ್ತಿರೋ ಹಾಗಿದ್ದೀರಾ. ನಿಜ ಹೇಳಿ ಬಾವ, ನೀವೇನ್ ಯೋಚನೆ ಮಾಡ್ತಿರೋದು? ಸೂಪರ್ ಮಾರ್ಕೆಟ್ ಅಲ್ಲಿ ನಮಗ್ ಕಾಣಿಸಿದ ಪೊಲೀಸ್ ಆಫೀಸರ್ ಬಗ್ಗೆನೇ ತಾನೆ? ನಿನಗೆ ಆ ಅನುಮಾನ ಯಾಕೆ ಬಂತು ಲಕ್ಷ್ಮಿ? ಅಕ್ಕ ಮಿಸ್ ಆಗಿ ಪೊಲೀಸ್ ಆಫೀಸರ್ ಮೇಲ್ ಬಿದ್ಲು, ಆದ್ರೆ ಅವ್ರು ನೋಡೋ ಟೈಮ್ಗೆ ಅಕ್ಕನ ಪ್ಲೇಸ್ ಅಲ್ಲಿ ನನ್ನ ನಿಲ್ಲಿಸ್ದೆ. ನೀವು ಅವ್ರನ್ನ ನೋಡಿದ ತಕ್ಷಣ ಬಚ್ಚಿಟ್ಕೊಂಡ್ರಿ. ಅವರಿಗೆ ಮುಖ ತೋರಿಸ್ದೆ ಯಾಕೆ ಬಚ್ಚಿಟ್ಕೊಂಡ್ರಿ ಬಾವಾ? ಅಯ್ಯೋ, ಇವಳೇನ್ ದೊಡ್ಡ ಪೆದ್ದಿ ಅಲ್ಲ. ಮಾತಾಡು ಬಾವಾ. ನೀನ್ ಹಾಗ ಅನ್ಕೋತಿದ್ಯಾ ಅಷ್ಟೇ ಲಕ್ಷ್ಮಿ. ಪೊಲೀಸ್ ಆಫೀಸರ್ ಅಲ್ವಾ, ಏನಂತಾರೋ ಅಂತ. ಹೋಗ್ ಬಾವಾ, ನೀನ್ ನಿಜ ಹೇಳ್ತಾ ಇಲ್ಲ, ನನಗ್ ಬೇಜಾರಾಯ್ತು. ನಿನ್ ಜೊತೆ ಅಕ್ಕನ ಹತ್ರನೇ ಮಾತಾಡ್ತೀನಿ ನಾನು. ನನ್ನ ಫೋಟೋಸ್ಗೆ ಎಷ್ಟು ಜನ ಲೈಕ್ಸ್ ಕೊಟ್ಟಿದಾರೋ. ಇನ್ 2 ಲೈಕ್ ಆದ್ರೆ 100 ಆಗೋಗುತ್ತೆ. ಹಾಯ್, ತಾಯಿ ಮಗು ಗೊಂಬೆ ಎಷ್ಟು ಚೆನ್ನಾಗಿದೆಯೋ. ಈ ಮಗು ಅಂತೂ ತುಂಬಾ ಚೆನ್ನಾಗಿದೆ, ಮುದ್ದಾಗಿದ್ದಾನೆ. ಮಗುನ ಒಂದ್ಸಲ ಇಲ್ಲಿ ಕೊಡು. ಸಿದ್ದು ಇಲ್ಲಿ ನೋಡ್ತೀಯ ನನ್ ಮಗು ಹೇಗಿದೆ ಅಂತ? ಏನು, ಈ ಮಗು ನಿನ್ ಮಗುನಾ? ಏನ್ ಹೇಳ್ತಿದ್ಯಾ? ಸ್ಯಾಮ್, ಹುಚ್ಚುಚ್ಚಾಗಿ ಆಡಬೇಡ. 1 ಸರಿ 2 ಸರಿ ಎಲ್ರ ಮುಂದೆ ಆಕ್ಟಿಂಗ್ ಮಾಡಿದ್ರೆ ಓಕೆ, ಪ್ರತಿ ಸರಿ ಆಕ್ಟ್ ಮಾಡಿದ್ರೆ ಹುಚ್ಚಿ ಅನ್ಕೋತಾರ ಅಷ್ಟೇ. ಲಕ್ಷ್ಮಿ ಅಂತೂ ನಿಜ ಅಂತ ನಂಬಿಟ್ಲು ಕೂಡ. ಏನ್ ಲಕ್ಷ್ಮಿ, ಆ ಮಗು ಸಂಪದ ಮಗು ಅಂತ ನಂಬಿಟ್ಟೆ ಅಲ್ವಾ? ಇವಳು ನೋಡಿದ್ರೆ ಹಾಗೆ ಅನ್ನಿಸ್ತು. ಅರ್ಥ ಆಯ್ತು ಅಲ್ವಾ ಸ್ಯಾಮ್? ಏನು ಮೂವರು ಈ ಟೈಮಲ್ಲಿ ಮೀಟಿಂಗ್ ಮಾಡ್ತಿದ್ದೀರಾ? ಮೀಟಿಂಗ್ ಅಲ್ಲಮ್ಮ. ಅಪ್ಪ, ಈ ಫೋಟೋ ನೋಡು ಒಂದ್ಸಲ. ಈ ಫೋಟೋದಲ್ಲಿರೋ ಮಗು ನೋಡಿದ ತಕ್ಷಣನೇ ನನ್ ಮಗು ಅಂತ ಅಳ್ತಿದ್ದಾಳೆ. ಭಾವ ಸರಿಯಾಗಿ ಹೇಳ್ದ, ಯಾವಾಗ ಬೇಕೋ ಅವಾಗ ಆಕ್ಟಿಂಗ್ ಮಾಡಬೇಡ ಅಂತ. ಅಪ್ಪ, ಈ ತಾಯಿ ಮಗು ಗೊಂಬೆ ನೋಡ್ದ್ಯಾ? ಎಷ್ಟು ಚೆನ್ನಾಗಿದ್ಯೋ. ಅದ್ರಲ್ಲೂ ಆ ಫೋಟೋದಲ್ಲಿರೋ ಹುಡುಗಿನೇ ಮಾಡಿದಾಳಂತೆ. ಅದು ಕೂಡ ಎಕೋ ಫ್ರೆಂಡ್ಲಿ ಅಂತೆ. ಎಕೋ ಫ್ರೆಂಡ್ಲಿನಾ ಅಂದ್ರೆ? ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸದೆ ಪೂರ್ತಿಯಾಗಿ ಮಣ್ಣಿಂದ ಮಾಡಿದ್ದು ಅಂತ ಅರ್ಥಪ್ಪ. ಓ ಹಾಗ.
ಚೆನ್ನಾಗಿ ಮಾಡಿದಾಳೆ. ಅಪ್ಪ, ದಸರಾ ಗೊಂಬೆನ ಕರ್ಸೋಣ ಅಂತ ಅನ್ಕೊಂಡಿದ್ವಿ ಅಲ್ಲ, ಈ ಹುಡುಗಿ ಹತ್ರ ನಮ್ಗೆ ಬೇಕಾಗಿರೋ ಗೊಂಬೆಗಳನ್ನ ಮಾಡ್ಸೋಣವಾ? ಒಳ್ಳೆ ಯೋಚನೆನಮ್ಮ. ಏನಂತೀಯ ರಾಜಮ್ಮ? ಆಗ್ಲಿ ರೀ. ಇಷ್ಟು ಬೆಳಗ್ಗೆನೆ ಕಲ್ಯಾಣಿ ಫೋನ್ ರಿಂಗ್ ಆಗ್ತಿದೆಯಲ್ಲ. ಕಲ್ಯಾಣಿಗೆ ಫೋನ್ ಮಾಡೋರು ಯಾರಿದ್ದಾರೆ? ಹಲೋ ಹಲೋ, ಕಲ್ಯಾಣಿ ಅವ್ರು ಇದಾರೇನ್ರಿ? ಹಾ ಇದ್ದಾರೆ ಸರ್. ನೀವ್ಯಾರು? ನನ್ನ ಹೆಸರು ಧನಂಜಯ ಕಣ್ರಿ. ನಿಮ್ಮ ಪಕ್ಕದೂರು ರಾಮಚಂದ್ರಪುರದ ಪಂಚಾಯತಿ ಮೆಂಬರ್ ನಾನು. ಹೇಳಿ ಸರ್. ಏನಿಲ್ಲ ಸರ್, ಕಲ್ಯಾಣಿ ಅವರು ಫೇಸ್ಬುಕ್ ಅಲ್ಲಿ ತಾಯಿ ಮಗು ಗೊಂಬೆ ಹಾಕಿದ್ರಂತೆ. ನನ್ನ ಮಗಳು ಹೇಳಿದ್ಲು. ಅದನ್ನ ಯಾವುದೇ ಕೆಮಿಕಲ್ಸ್ ಬಳಸದೆ ಬರೀ ಮಣ್ಣಲ್ಲೇ ಮಾಡಿದಾರಂತಲ್ಲ. ಹೌದು ಸರ್. ದಸರಾ ಹಬ್ಬಕ್ಕೆ ನಮ್ಮ ಮನೇಲಿ ಗೊಂಬೆ ಕೂರಿಸ್ಬೇಕು ಅನ್ಕೊಂಡಿದೀವಿ. ಅದಕ್ಕೆ ಕಲ್ಯಾಣಿ ಅವ್ರಿಗೆ ಒಂದು 100 ಗೊಂಬೆ ಮಾಡ್ಕೊಡು ಅಂತ ಹೇಳೋಣ ಅಂತ. ಬೇಕಾದ್ರೆ ಅಡ್ವಾನ್ಸ್ ಆಗಿ ಒಂದು 20,000 ಕಳಿಸ್ತೀನಿ ಬಿಡಿ. ಅಯ್ಯಯ್ಯೋ, ಪರವಾಗಿಲ್ಲ ಸರ್. ಅಂದ್ರೆ ಕಲ್ಯಾಣಿ ಅವ್ರು ಮಾಡ್ಕೊಡ್ತಾರಾ? ಅವಳಿಗೆ ಬೊಂಬೆಗಳು ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಹೇಳಿದ್ರೆ ಖಂಡಿತವಾಗ್ಲೂ ಒಪ್ಕೋತಾಳೆ. ಥ್ಯಾಂಕ್ ಯು ಸರ್. ನೀವು ಕಲ್ಯಾಣಿ ಅವ್ರಿಗೆ ಏನಾಗ್ತೀರಾ? ಅವಳು ಗಂಡ. ಓ ಹೌದಾ ಸರ್? ಥ್ಯಾಂಕ್ ಯು ಸರ್. ಹಾ, ಮೇಡಮ್ ಅವರು ಗೊಂಬೆಗಳು ಮಾಡ್ಕೊಡ್ತಾರಲ್ಲ? ಖಂಡಿತ ಮಾಡ್ತಾಳೆ. ಅವಳು ಟ್ಯಾಲೆಂಟ್ ಹೊರಗೆ ಬರೋದೇ ನನಗೂ ಬೇಕಾಗಿರೋದು. ಓಕೆ ಸರ್, ಫೋನ್ ಇಡ್ತೀನಿ. ಹಾ ಶ್ರೀಮತಿ ಅವರೇ, ನಿಮ್ಗೊಂದು ಗುಡ್ ನ್ಯೂಸ್. ಏನು ಆಫೀಸರ್? ನೀನು ಸೋಷಿಯಲ್ ಮೀಡಿಯಲ್ಲಿ ಹಾಕಿರೋ ಪೋಸ್ಟ್ ನ ಪಕ್ಕದೂರು ಪಂಚಾಯತಿ ಮೆಂಬರ್ ನೋಡಿದ್ರಂತೆ. ನಾಳೆ ಅವ್ರ ಮನೇಲಿ ಬೊಂಬೆ ಕೂಡ್ಸೋಕೆ 100 ಬೊಂಬೆಗಳು ಬೇಕಂತೆ. ಕಲ್ಯಾಣಿ ಅವ್ರು ಮಾಡ್ತಾರಂತ ಕೇಳಿದಕ್ಕೆ ಮಾಡ್ತಾರೆ ಅಂತಂದೆ. ಇದು ನಿಜಕ್ಕೂ ಗುಡ್ ನ್ಯೂಸ್ ಆಫೀಸರ್. ಆದ್ರೆ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ 100 ಗೊಂಬೆ ಹೇಗ್ ಮಾಡೋದಂತ ಯೋಚನೆ ಮಾಡ್ತಿದ್ದೀನಿ ಆಫೀಸರ್. ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧ್ಯ ಅಂತ ಹೇಳೋ ನೀನೇ ಅವಕಾಶ ಬಂದಾಗ ಯೋಚನೆ ಮಾಡ್ತಾ ಇದೀಯಾ? ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆಯಲ್ಲ, ರೆಡಿ ಮಾಡು ಕಲ್ಯಾಣಿ. ನೀನ್ ಖಂಡಿತ ಮಾಡ್ತೀಯ, ನನಗ ನಂಬಿಕೆ ಇದೆ. ಆಯ್ತು ಆಫೀಸರ್, ಮಾಡ್ತೀನಿ. ವೆರಿ ಗುಡ್. ತಗೊಳ್ಳಿ. ಏನತ್ಗೆ ಕಣ್ಮುಚ್ದೇನೆ ಕಲ್ಯಾಣಿ ತಯಾರು ಮಾಡಿರೋ ಗೊಂಬೆ ನೋಡ್ತಿದ್ದೀರಾ? ಇಷ್ಟ ಅಂದವಾಗಿ ಹೇಗ್ ಮಾಡಿದ್ಲು ಅಂತ ಹೊಟ್ಟೆ ಕಿಚ್ಚಾಗ್ತಿದ್ಯಾ? ಇಲ್ಲಾಂದ್ರೆ ನೀವ್ ಕೂಡ ಕಲಿಬೇಕು ಅನ್ನೋ ಆಸೆ ಹುಟ್ತಾ? ಏನು ಈ ಚಿಕ್ಕ ಗೊಂಬೆನ್ ನೋಡ? ನಾನು ಚಿಕ್ಕಂದಿನಲ್ಲೇ ಇದಕ್ಕಿಂತ ದೊಡ್ಡ ಗೊಂಬೆನ್ ಮಾಡಿದ್ದೀನಿ. ಅಯ್ಯೋ ನಿಜನಾತ್ಗೆ? ಮತ್ತೆ ಈ ದಮಯಂತಿ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಆದ್ರೂ ಆ ಗೊಂಬೆಲ್ ಏನಿದೆ ಅಂತ ಯಾವ ಹಾಸ್ಪಿಟಲಲ್ಲಿ ನೋಡಿದ್ರು, ಗಿಫ್ಟ್ ಶಾಪಲ್ಲಿ ನೋಡಿದ್ರು ಇದೇ ಗೊಂಬೆಗಳೇ ಇರತ್ತೆ. ನೋಡಿ ನೋಡಿ ಅಭ್ಯಾಸ ಆಗಿ ಯಾವುದೋ ಒಂದು ಗೊಂಬೆನ್ ಮಾಡಿದಾಳೆ. ಅಷ್ಟು ಮಾತ್ರಕ್ಕೆ ನಮ್ಮಮ್ಮ ಮತ್ತೆ ಅನುಪಮ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಅಮ್ಮ, ಯಾರು ನೀವು? ನಾವು ಪಕ್ಕದ ಊರಿಂದ ಬರ್ತಿದೀವಮ್ಮ. ನಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದುಡ್ಡು ಕೊಟ್ಟು ಬನ್ನಿ ಅಂತ ಹೇಳಿದ್ರು. ಓ, ನಮ್ ಡಿ ಕಂಪನಿ ಸೀರೆಗೋಸ್ಕರನಾ? ಸೀರೆಗಳಿಗೋಸ್ಕರ ಅಲ್ಲಮ್ಮ, ಗೊಂಬೆಗಳಿಗೋಸ್ಕರ. ಇದು ಗೊಂಬೆ ಮಾರೋ ಶಾಪ್ ಅಲ್ಲ. ತಪ್ಪ ಅಡ್ರೆಸ್ಗೆ ಬಂದಿದ್ದೀರಾ, ಹೊರಡಿ. ಇಲ್ಲಮ್ಮ,
ಶಿವಪಾರ್ವತಿ ಅವ್ರ ಮನೇಲೇನೆ ಕಲ್ಯಾಣಿ ಅವ್ರು ಇರ್ತಾರೆ, ಅವ್ರಿಗೆ 20,000 ಗೊಂಬೆಗೋಸ್ಕರ ಕೊಟ್ಬಾ ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ಒಂದ್ಸರಿ ಕಲ್ಯಾಣಿ ಅಮ್ಮನವ್ರನ್ನ ಕರಿತೀರಾ?